ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ಚಾಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಚಾಟ್ಗಳನ್ನು ನಾವು ಅನೇಕ ವಿಧಗಳಲ್ಲಿ ಮಾಡ್ಕೋಬೋದು. ಮನೇಲಿರೋ ಕೆಲವು ಸ್ನ್ಯಾಕ್ಸ್ಗಳನ್ನು ಹಾಕ್ಕೊಂಡು ಮೊಸರು, ಹುಳಿ ಸಿಹಿ ಚಟ್ನಿ, ಗ್ರೀನ್ ಚಟ್ನಿ ಹಾಕ್ಕೊಂಡು ಮಾಡ್ಬೋದು, ಅಥವಾ ಅದಕ್ಕೊಂದು ಗ್ರೇವಿ ಮಾಡ್ಕೊಂಡು ಕೂಡ ನಾವು ಮಾಡ್ಕೋಬೋದು. ಚಾಟ್ಗೆ ಇಂಥದ್ದೇ ಅಂತ ಹೆಸರೇನಿರಲ್ಲ. ಇವತ್ತು ಒಂದು ಸಿಂಪಲ್ಲಾದ ಚಾಟ್ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಒಂದು 3 ಸೌಂಟಷ್ಟು ಮೊಸರು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೊಂದು 2 ಸ್ಪೂನು ಸಕ್ಕರೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹದ 2 ಚಮಚ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ದಾಳಿಂಬೆ ಬೀಜ, ಹಸಿರು ಚಟ್ನಿ ಮತ್ತು ಹುಣಸೆ ಹಣ್ಣಿನ ಚಟ್ನಿ, ಸ್ವಲ್ಪ ಟೊಮೆಟೊ ಸಾಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಬಗೆಯ ಕಾಳನ್ನು ಉಪ್ಪಾಕಿ ಬೇಯಿಸಿಟ್ಕೋಬೋದು. ನಾನು ಚೆನ್ನಾಗಿ ಕಡಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಇಟ್ಕೊಂಡಿದ್ದೀನಿ. ಆ್ಯಪಲ್ ಚಟ್ನಿ ಮಾಡ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೇರೆ ಯಾವುದೇ ರೀತಿಯ ಚಟ್ನಿ ಇದ್ದರೆ ಹಾಕ್ಕೋಬೋದು ನೀವು. ಇದು ಕೂಡ ಆಪ್ಷನ್ನು. ಇದಿಷ್ಟು ಇಂಗ್ರೀಡಿಯೆಂಟ್ಸು ಒಂದು ಚಾಟ್ ಮಾಡಲಿಕ್ಕೆ ಬೇಕಾದ ಮೇನ್ ಇಂಗ್ರೀಡಿಯೆಂಟ್ಸ್. ಅಂದರೆ ನಮಗೆ ಮೂಲಭೂತವಾಗಿ ಇವೆಲ್ಲನೂ ಇರಬೇಕು. ಇದೆಲ್ಲದರ ಜೊತೆಗೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣಿನ ರಸ ಬೇಕಾಗುತ್ತೆ. ಮನೇಲಿರೋ ಯಾವ ಸ್ನ್ಯಾಕ್ಸ್ ಬೇಕಾದ್ರೂ ನೀವು ಹಾಕ್ಕೋಬೋದು. ಹಪ್ಪಳ ಇದ್ದರೆ ಹಪ್ಪಳ ಹಾಕ್ಕೋಬೋದು, ಚಿಪ್ಸ್ ಹಾಕ್ಕೋಬೋದು, ಪೂರಿ ಕ್ರಿಸ್ಪಿ ಆಗಿದ್ದರೆ ಅದನ್ನು ಹಾಕ್ಕೋಬೋದು. ಆ್ಯಕ್ಚುಲಿ ಇದಕ್ಕೆ ಕಾಳಿನ ಒಂದು ಗ್ರೇವಿ ಮಾಡಬೇಕು. ನಾನು ಮೊಸರು ಹಾಕ್ತಿರೋದ್ರಿಂದ ಗ್ರೇವಿ ಮಾಡ್ತಾಯಿಲ್ಲ. ಇದರೊಟ್ಟಿಗೆ ನೀವು ಸೌತೆಕಾಯಿ ಇದ್ದರೆ ಅದನ್ನು ತುಂಡು ಮಾಡಿ ಹಾಕ್ಕೋಬೋದು. ನಾನು ಸೌತೆಕಾಯಿ ಹಾಕ್ತಾಯಿಲ್ಲ, ಅಷ್ಟು ಟೇಸ್ಟ್ ಬರಲಿಕ್ಕಿಲ್ಲ ಅಂತ ಹಾಕಲಿಲ್ಲ ನಾನು. ಚಾಟ್ ಮಸಾಲ ಸ್ವಲ್ಪ ಬೇಕಾಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ತೇಪಲ ತುಂಡುಗಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹೀಗೆ ಕಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನಿಪ್ಪಟ್ಟಿನ ತುಂಡುಗಳನ್ನು ಹಾಕುತ್ತಾ ಇದ್ದೀನಿ. ಒಂದು 2 ನಿಪ್ಪಟ್ಟು ತಗೊಂಡಿದ್ದೀನಿ. ಒಂದು 4 ಕೋಡುಬಳೆ, ಒಂದು ಹಿಡಿಯಷ್ಟು ಖಾರ ಕಡ್ಡಿ, ಒಂದು ಹಿಡಿಯಷ್ಟು ಘಾಟೆ, ಸ್ವಲ್ಪ ಕಡಲೆಕಾಳು, ಸ್ವಲ್ಪ ನೆಲಗಡಲೆ. ಇದ್ರ ಮೇಲೆ ಹುಳಿ ಸಿಹಿ ಚಟ್ನಿ ಹಾಕ್ಕೊತಾ ಇದ್ದೀನಿ. ಈಗ ಗ್ರೀನ್ ಚಟ್ನಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಆ್ಯಪಲ್ ಚಟ್ನಿ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಸಾಸು 1 ಸ್ಪೂನಷ್ಟು, ನಾವು ಸಕ್ಕರೆ ಮಿಕ್ಸ್ ಮಾಡಿದ್ದ ಮೊಸರು ಸ್ವಲ್ಪ, ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ, ಮತ್ತು ಈಗ ತೇಪಲ ತುಂಡುಗಳು, ಕೋಡುಬಳೆ, ಖಾರ ಕಡ್ಡಿ ಮತ್ತು ಸ್ವಲ್ಪ ಕಡಲೆಕಾಳು, ಸ್ವಲ್ಪ ಘಾಟೆ, ಸ್ವಲ್ಪ ಬೂಂದಿ,
ಸ್ವಲ್ಪ ಪನ್ನೀರು, ಈಗ ಇದ್ರ ಮೇಲೆ ಹುಳಿ ಸಿಹಿ ಚಟ್ನಿ 1-2 ಸ್ಪೂನ್ ಹಾಕ್ಕೊಳ್ಳಿ. ಈ ಹುಳಿ ಸಿಹಿ ಚಟ್ನಿನೂ ಮತ್ತು ಗ್ರೀನ್ ಚಟ್ನಿದು ರೆಸಿಪಿ ನಾನು ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈಗ 2 ಸ್ಪೂನಷ್ಟು ಗ್ರೀನ್ ಚಟ್ನಿ ಹಾಕ್ಕೊಳ್ಳಿ. ಅದಕ್ಕೆ ಮೇಲೆ ಆ್ಯಪಲ್ ಚಟ್ನಿ 1/2 ಸ್ಪೂನಷ್ಟು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಟೊಮೆಟೊ ಸಾಸು, 3 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ಕಡಲೆ, ಹಪ್ಪಳ ಸ್ವಲ್ಪ ಪುಡಿ ಮಾಡಿ ಹಾಕೋತಾ ಇದ್ದೇನೆ. ಈಗ ಇದ್ರ ಮೇಲೆ ಈರುಳ್ಳಿ ಸ್ವಲ್ಪ, ಕ್ಯಾರೆಟ್ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸ್ವಲ್ಪ ಚಾಟ್ ಮಸಾಲ, ನಿಂಬೆ ರಸ, ಸ್ವಲ್ಪ ಪನ್ನೀರು, ಸ್ವಲ್ಪ ಸೇವು, ಒಂಚೂರು ಮಿಕ್ಸರು, ಸ್ವಲ್ಪ ಬೂಂದಿ, ಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಸ್ವಲ್ಪ ದಾಳಿಂಬೆ ಕಾಳುಗಳು. ಸೂಪರ್ ಆಗಿರೋ, ಟೇಸ್ಟಿ ಆಗಿರೋ, ಸ್ಪೈಸಿ ಆಗಿರೋ ಚಾಟು ರೆಡಿಯಾಗಿದೆ. ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ. ಯಾವುದೇ ಬಗೆಯ ಚಾಟ್ಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗೆಯೇ ತುಂಬ ಸಾಮಾನುಗಳು ಬೇಕಾಗುತ್ತೆ. ಆದರೆ ನಾವು ಈ ಚಟ್ನಿಗಳನ್ನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡು, ತರಕಾರಿ ಕಟ್ ಮಾಡಿ ಇಟ್ಕೊಂಡು, ಸ್ನ್ಯಾಕ್ಸ್ ಎಲ್ಲ ಪಕ್ಕದಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೋಬೋದು. ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಚಾಟ್ ಬಂದುಬಿಟ್ಟು. ಇದಕ್ಕಿನ್ನೂ ಕಾರ್ನ್ಸ್ ಇದ್ದರೆ ನೀವು ಹಾಕ್ಕೋಬೋದು, ರಾ ಕಾರ್ನ್ಸು ಹಾಕ್ಕೋಬೋದು, ಬೇಯಿಸಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.